ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸುತ್ತಾ ಮಹಾತ್ಮರಾಗಿರ್ತಕ್ಕಂಥವ್ರು ಹೌದು. ಒಂದು ಮಾತು ಏನು ಹೇಳಿದ್ರಪ್ಪ ಅಂತಾರ, ಹಾ ಏನ್ ಹೇಳಿದ್ರಿ ಸರ? ಮಾತಾ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಹಾ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ. ಹೌದಪ್ಪ ಹೌದು. ನಿಮ್ಮ ದಾನಗಳನ್ನು ಉಂಡು ಹಾ ಅನ್ಯರನ್ನು ಹೊಗಳುವ ಕುಣ್ಣಿಗಳ ನೇನೆ. ಹಾ ನಮ್ಮ ಬಾಬಾನಗರ ಲಕ್ಷ್ಮಣ ಮಾಸ್ತರ್ ಅವರು ಲಕ್ಷ್ಮಣ್ ಸರ್ ಕಡೆ ಸ್ವಲ್ಪ ಸರಿ ರೀ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಹೇಳ್ಯಾರ ಅವರು. ಹೌದಾ? ಏನ್ ಹೇಳಿದ್ದೇವ್ ನಾವು ಹಾದ ಪಡೆದೊಳಗಪ್ಪ ಅಂತಂದ್ರ, ಹಾ ಏನ್ ಹೇಳಿದೇವ್ರಿಪ್ಪ? ಆಕಾಶಗಿರಿಗೆ ಹಿಂಗ್ ಬಂದಿದ್ದೇವ್ ನಾವು. ಹೌದು. ಅಲ್ಲಿ ಅಗಸಬಾಳ ಗುರ್ಲಿಂಗ ಅನ್ನಗ ಇಂಗ್ಲೇಶ್ವರ್ ಸಿರ್ಸಲ್ ಮಾಸ್ತರ್ಗ ಹಾಡ್ಕಿದ್ದು ಡಾಲ್ ಇತ್ತು. ಹೌದು. ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವು, ಕರೆ ಬುಕ್ ಇದ್ದಿದ್ದಲ್ಲ. ಹೌದು. ನಮ್ಮ ಸುರೇಶ್ ಗುರುಗಳು ಅವ್ರಿಗೆ ಫೋನ್ ಹಚ್ಚಾನ, ಅವರು ಅಲ್ಲಿಗೆ ಬುಕ್ಕ ಕಳಿಸಿರ ಅಂತೇಳಿ ನಾ ಹೇಳಿದ್ದೆ. ಹೌದು. ಅವ್ರು ಏನತ್ತಾರ ಗುರುಗಳು, ನಾನೇ ಪಟಪಟಿ ತಗೊಂಡು ಇಲ್ಲಿ ಬಂದು ಬುಕ್ಕ ನಾವು ಇದನ್ನತ್ತಾರ ಅವರು. ನಾನೇ ಸ್ವಂತ ಗುರುಗಳಿಗೆ ಫೋನ್ ಹಚ್ಚಿ ನಾ ಇಲ್ಲಿಗೆ ಬಂದು ಬುಕ್ಕ ತಗೊಂಡ್ ಆಕಾಶಗಿರಿಗೆ ಬಂದಿನ ಅಂತ ಹೇಳಿದ್ರು ಅವರು. ಹೌದು. ಇರ್ಲಿ, ಅದ್ರಾಗ ಏನ್ ತಪ್ಪದ ಬರು, ಅದ್ರಾಗ ಏನ್ ತಪ್ಪೈತಿ? ಯಾಕಂದ್ರ ಅವ್ರು ಯಾಕೆ ಬಂದಾರ, ನಾವ್ಯಾಕೆ ಬರ್ಲಿಲ್ಲ. ಸುರೇಶ್ ಗುರುಗಳಿಗೆ ಅವ್ರು ಯಾಕೆ ಫೋನ್ ಹಚ್ಚಿದ್ರು, ನಾವ್ಯಾಕೆ ಹಚ್ಚೋದಾಗಲಿಲ್ಲ. ಹೌದು. ಈಗ ಅವರು ಕೆಲಸ ಇದ್ದಿಲ್ಲ ಬೀರು ಅವ್ರದ್ದು. ಅಗಸಬಾಳ ಗುರ್ಲಿಂಗಾನಂದ ಹಿಂದೆ ಪುರಾಣಕಾರ ಇಬ್ರು ಬಂದಿದ್ದೇವು, ಹನ್ನೊಟ್ಟಿಗೆ ಅರ್ಜುನ, ನಾವೊಬ್ಬ. ಹೌದು. ನಾವು ಅಗದಿ ಪುರಾಣ ಪುಸ್ತಕಗಳನ್ನ ಕಿತ್ತಾಡವ್ರು. ಇವ್ರು ಕಿತ್ತಾಡೋರು ಅಲ್ಲಿ ಇವ್ರು. ಬರೇ ಗಾಡಿ ತಗೊಂಡು ತಿರ್ಗಾಡವ್ರು ಇವ್ರು, ಬುಕ್ ಹುಡ್ಕ್ಯಾಡ್ಲಾಕ ಕಿತ್ತಾಡೋರು ಅಲ್ಲಿ ಇವ್ರು. ಹಿಂಗ ಗುರುಗಳಿಗೆ ಫೋನ್ ಹಚ್ಚೋರು ಇವ್ರೇ, ಇಲ್ಲಿಗೆ ಬಂದವ್ರು ಇವ್ರೇ. ಇದೊಂದು ಕರೆಕ್ಟ್ ಹೇಳ್ಯಾರ ನೋಡ್ರಿ. ಖರೆ ಹೇಳ್ಯಾರ ಮಾಸ್ತಾರ. ಇದು ಏನು ಹಿಂಗ ಒಪ್ಕೋಬೇಕ್ರಿ, ಯಾಕಂದ್ರೆ ಇದಕ್ಕೆ ಮಾಸ್ತರ್ಗೆ ದೊಡ್ಡ ಗುಣ ಯಾಕತ್ತೇವ ನಾವು. ಇಂಥ ಒಳ್ಳೆ ಗುಣ ಇರ್ಬೇಕು ನಮಗ. ಐತಿಯಪ್ಪ ಒಳ್ಳೆ ಗುಣ. ನಾ ಯಾಕೆ ಹಾದ ಪಳ್ಯಾಗ ಹೇಳಿನಪ್ಪ ಅಂತಾರ, ಇಂಥ ಮಾಸ್ತರ್ಗಳು ನಮ್ಮ ಜೋಡಿಗಿದ್ರಪ್ಪ ಅಂತಾರ, ನಾವು ಇಟ್ಟು ಒಳ್ಳೆ ದಾರಿ ಹಿಡಿತೇವತ್ತ. ಹೌದು. ನಾವು ಹಾದ ಪಳ್ಯದಾಗ ಒಂದು ಮಾತು ಮಾತಾಡಿದ್ವಿ ಬರು. ಏನ್ ಮಾತಾಡಿದ್ರಿ ಗುರುಗಳ? ಹಿಡಿದ್ರು ಅವ್ರು. ಏನ್ ಹಿಡಿದ್ರು ಸರ್? ಬಾಳ ಕಡೆ ಮಾತಾಡ್ಲಿಕ್ಕಾರ ಯಾರು ಹಿಡಿದಿಲ್ಲ, ಇವತ್ತು ಅವ್ರು ಹಿಡಿದ್ರು. ಹಿಡಿದ್ರು. ಅಮಾವಾಸ್ಯನ ಮಠ ಮನಿ ಒಳಗ, ಅಮಾವಾಸ್ಯನ ಮಠ ಮನಿ ಒಳಗ 4 ಮಂದಿ ಅರಮರು, 21 ಮಂದಿ ಅರಮರು, 101 ಮಂದಿ ಅರಮರು, ಅದ್ರಾಗ 1700 ಮಂದಿ ಸಿದ್ರು. ಹೌದು. ಅದಾರ ಸಿದ್ರು ಅದಾರಿಲ್ಲ. ಹೌದು. ಇಷ್ಟೆಲ್ಲ ಸಿದ್ಧರ ಒಳಗೆ 1700 ಮಂದಿ ಸಿದ್ಧರ ತಕ್ಕನ ಕೂಡ. ಹೌದು. ಇದ್ರ ಒಳಗೆ ಯಾರು ವೀರ ಸೂರ್ ಇದ್ರಪ್ಪ ಅಂತಾರ, ಉಮದಿ ಮಲಕಾರ್ ಸಿದ್ಧ ಇದ್ದ. ಉಮದಿ ಈರ್ ಮಲಕಾರ್ ಸಿದ್ಧ ಇದ್ದ. ಅಂತ ಕೆಲಸ ಬಿ ಮಾಡಿದಾವ. 12,000 ಮಾಡ್ಯಾನ. ಹೌದು. ಅದಕ್ಕೆ ಅವರು ಸರ್ ಅವರು ಹಿಡಿದ್ರು. ಏನ್ ಹಿಡಿದ್ರು? ಉಮದಿ ಮಲಕಾರ್ ಸಿದ್ಧ 101 ಮಂದಿ ಧರ್ಮರೊಳಗೆ ಬರ್ತಾನ. ನೀವು 1700 ಮಂದಿ ಧರ್ಮರೊಳಗೆ ಸೂರು ಅಂದ್ರಿ ಅಲ್ಲ. ಇಲ್ಲೇ ಬಂದ ನೋಡವ್ರಿ ಸೌಸ್ಯ ಬರ್ಬೇಕಾರೆ ಸಾವು ಬರಬಾರ್ದು. ವಿಚಾರ ಮಾಡುವತ್ತ ಮಾತ. 1700 ಮಂದಿ ಒಳಗೆ ಉಮದಿ ಮಲಕಾರ್ ಸಿದ್ಧ ಬರಂಗಿಲ್ಲ. ಹೌದು. ಹೌದಿಲ್ಲ? ಅಲ್ಲಿ ಯಾಕಂದ್ರಿ ನಾ ಹೆಂಗ ಅಂದಿನಪ್ಪ ಅಂತಾರ, 4 ಮಂದಿನ ಹಿಡ್ಕೊಂಡು 21 ಮಂದಿನ ಹಿಡ್ಕೊಂಡು 1700 ಮಂದಿ. ಹೌದು. ಇಷ್ಟೆಲ್ಲ ಮಂದಿ ಒಳಗೆ 4 ಮಂದಿ ಹಿಡ್ಕೊಂಡು ಮತ್ತು 21 ಮಂದಿ ಹಿಡ್ಕೊಂಡು 101 ಮಂದಿ ಹಿಡ್ಕೊಂಡು 1700 ಮಂದಿ ಧರ್ಮರ ತಕನು ಉಮದಿ ಮಲಕಾರ್ ಸಿದ್ಧನಂತ ಸೂರ್ ಮನುಷ್ಯ ಯಾವನು ಇದ್ದಿದ್ದಲ್ಲ. ನಿಮಗ್ ಬರೇ 1700 ಮಂದಿ ಅಟ್ಟೆ ಆಗ್ಯದ ನಿಮಗ. ಹೌದು. 21 ಮಂದಿ 101 ಮಂದಿ ಹಿಡ್ಕೊಂಡ ಹೇಳಿ ನಾನು. 21 ಮಂದಿ ಹಿಡ್ಕೊಂಡು 101 ಮಂದಿ ಹಿಡ್ಕೊಂಡು 1700 ಮಂದಿ ಒಳಗ ಉಮದಿ ವೀರ ಮಲಕಾರ್ ಸಿದ್ಧ ಬಹಳ ಸೂರ್ ಇದ್ದ. ಇಷ್ಟೆಲ್ಲ ಅಮೋಷನ್ ಪರಂಪರೆ ಇದ್ರು ಸಹಿತ ಅದ್ರೊಳಗೆ ವೀರ ಸೂರ್ ಯಾರಪ್ಪ ಅಂತಾರ, ಉಮದಿ ಮಲಕಾರ್ ಸಿದ್ಧ. ಅದಕ್ಕೆ ಅವನಿಗೆ ವೀರ ಮಲಕಾರ್ ಸಿದ್ಧ ಅಂದಾರ. ಹೌದು. ಇನ್ನೊಂದು ಮಾತ ಕೇಳಿದ್ರು ಅವರು. ಏನ್ ಕೇಳಿದ್ರಿ ಸರ್? 1000 ಕಂಬಳಿ ಸರ್ದಾರ್ ಅಂತೇಳಿ ಅಮೋಘ ಸಿದ್ಧಗ ಕರೀತಾರ. ಹೌದು. ಹೌದಿಲ್ಲ? ಹೌದು. ಮತ್ತ 1700 ಮಂದಿ ಧರ್ಮರು ನಿಮ್ಮ ಒಳಗದಾರ. ಅದಾರ. ಹೌದಿಲ್ಲ? ಹೌದು. ನೀವರ 1000 ಕಂಬಳಿ ಸರ್ದಾರ್ ಅಂತೀರಿ. ಹೌದು. ಹೌದಿಲ್ಲ? ಹೌದು. ಇನ್ನ 700 ಕಂಬಳಿ ಎಲ್ಲಿ ಹೋದು? ಇಲ್ಲಿ ಬಂದ ನೋಡವ್ರಿ ಸೌಸ್ಯ ಹಿಂಗ್ ಹಿಡ್ಯಾಕ ಎತ್ತಿದ ಕೈ ಅದಾರ. ಹೌದು. ಮಾಸ್ತರ್ ಏನು ಅಡ್ಡಿ ಇಲ್ಲ. ಮತ್ತ
ಶಾಣೆ ಅದನ್ ಮಾಸ್ತರ. ಶಾನೆ ಇದ್ದಾರ ಹಿಡ್ಯಾಕ ಬರ್ತದ, ದಡ್ ಇದ್ದಾರ ಹಿಡ್ಯಾಕ ಬರ್ತದ ಬಿರು. ಕಂಡಾಪಟ್ಟಿ ಶಾಣೆ. ಹೌದಿಲ್ಲ? ದೊಡ್ಡ ಶಾಣೆ. 700 ಕಂಬಳಿ ಎಲ್ಲಿ ಹೋದತ್ ಕೇಳ್ಯಾರ. ಎಲ್ಲಿಪ್ಪ? ಈಗ ಸ್ವದ ನೋಡು, ಅಮೋಷದ ಮತ್ತೆ ಒಬ್ಬವ. ಹಾ, ಒಬ್ಬವ. ಅವಂಗ 4 ಮಂದಿ ಧರ್ಮರು. ಹಾ, 4 ಮಂದಿ. 3 ಮಂದಿ ಪುಣ್ಯದ ಮಕ್ಕಳು. ಹಾ, ಇವ್ರು ಯಾರ್ಯಾರಪ್ಪ? 4 ಮಂದಿ, 3 ಮಂದಿ. ಔದ್ರ ಸಿದ್ಧ, ಬಿಳಿಯಾನ ಸಿದ್ಧ, ಸೋಮನ ಮುತ್ಯ, ಖನಮುತ್ಯ. ಹೌದು. ಇನ್ನು 3 ಮಂದಿ ಪುಣ್ಯದ ಮಕ್ಕಳು ಡೋನುಜ್ ಮಾಸಿದ್ದ, ತೇರವಾಡ ಮಂಗರ, ಖರ್ಣಿ ಮಲ್ಕಾರ್ ಸಿದ್ಧ. ಹೌದು. 21 ಮಂದಿ ಧರ್ಮರು. 21 ಮಂದಿಗೆ 101 ಮಂದಿ. 101 ಮಂದಿಗೆ 1700 ಮಂದಿ. ಹೌದು. 1700 ಮಂದಿಗೆ ಹೆಂಗ ಶತಕೋಟಿ ಸಿದ್ರು. ಶತಕೋಟಿ ಸಿದ್ರ ಅಮೋಷನ ಪರಂಪರೆ ಒಳಗೆ ಆಗಿ ಹೋಗ್ಯಾರ. ಇನ್ನೂ ತನ ಅದಾರ. ಅದಾರ, ಬಿಳಿ ಗುಡಿ ಅದಾವ, ಬಿಳಿ ಗುಡಿನೂ ಅದಾವು. ಇನ್ನ ಮಾರೆಗಳು ಅಲ್ಲೇ ಅದಾರ. ಹೌದಿಲ್ಲ? ಹೌದು. ಕಂಬಳಿ ಎಷ್ಟು ಬೇಕಪ್ಪ ಇವ್ರಿಗೆ ಎಲ್ಲಾರಿಗೆ? ಎಷ್ಟು ಬೇಕಪ್ಪ ಕಂಬಳಿ? 1000 ಕಂಬಳಿ. 1700 ಅಂದ್ರೆ ನಡೀತದನು? ಹಂಗ ಆಗಿನ ಕಾಲಕ್ಕೆ ಹಿರಿಯರು ಅಂದ್ಬಿಟ್ಟಾರ. ಈಗ 1700 ಮಂದಿ ಇಲ್ಲ. ಹೌದಾ? ಶತಕೋಟಿ ಆಗಿ ಹೋಗ್ಯದ ಈಗ. ಹೌದಾ? ಸಂತತಿ ಬೆಳೆದ ಹೆಂಗ ನಮ್ಮದು? ಈ ಸದ್ಯ ಎಲ್ಲಾ ಕಡೆ ಮಾರೆಗಳು ಅದಾರ. ಅದಾರ. ಮತ್ತ ಆ 1700 ಮಂದಿ 700 ಕಂಬಳಿ ಇಟ್ಕೊಂಡ್ ಕೂತಿದ್ದೇವ್ರು. ಈಗಿನವ್ರು ಏನ್ ಹಾಕೊಂಡು ಅಡ್ಡಾಡೋದು? ಹೌದು. ಈ ಸದ್ ಮಾರೆಗಳು ಏನ್ ಹಾಕೋತಾರಪ್ಪ ಇವ್ರು? ಕಂಬಳಿ ಹಾಕೋತಾರಲ್ಲ ಅವರು. ಮತ್ತ 1700 ಮಂದಿ 700 ಕಂಬಳಿ ಇದ್ವಾರ ಇವ್ರಿಗೆ ಹೆಂಗ ಮಾಡುದು? ಹಂಗೇನೋ ಅಪ್ಪ. ಅಮ್ಮಾಗ ಸಿದ್ಧ ಎಲ್ಲಾರಿಗೆ ಕಂಬಳಿ ಕೊಟ್ಟಾನ. 1000 ಕಂಬಳಿ ಅಟ್ಟೆ ಅಲ್ಲ, 1000 ಕಂಬಳಿ ಆಗ ಅಮೋಘ ಮೆರದಾವ ಅಂದಾರ. ಹೌದಾ? ಲೆಕ್ಕನೇ ಇಲ್ಲ, ಅಸಂಖ್ಯಾತ ಕಂಬಳಿ ಆಗಿ ಹೋಗ್ಯಾವ ಈಗ. ಹಾ, ಕಂಬಳಿ ರಾಶಿ ಮಾಡ್ಯಾರ ಅಮೋಘ ಸಿದ್ಧ. ನೀವು ಮೊದಲಿಂದ ಹಿಡ್ಕೊಂಡು ಕೇಳಕತ್ತೀರಿ. ಹೌದು. ಈಗ ಲೆಕ್ಕಿಲ್ಲ, ಪತ್ರ ಇಲ್ಲ, ಎಣಿಕ್ಕಿಲ್ಲ. ಅದಕ್ಕೆ ಲೆಕ್ಕಿಲ್ಲ. ಅದಕ್ಕೆ ಕೊಟ್ಟ ಸರ್ ನೀವ ಕೇಳ್ರಿ ಸರ. ಆ ಕಣ್ಣು ನೋಡ್ಬೇಡ ಒಬ್ಬರು. ಕಣ್ಣು ನೋಡಲ್ರಿ ನಾ. ಹಂಗ ಮಾತಾಡ್ಬೇಡ. ದೊಡ್ಡ ಗುಣ ಇರ್ಬೇಕು ಮನುಷ್ಯನ ಬಲ್ಲಿ. ನಾ ಕಣ್ಣು ಅನ್ನೋದು ಯಾಸ್ ಅದಾವ್ರಿ. ಕಣ್ಣು ಯಾಸ್ಯದ ಅಂದೆ. ಹಿಂಗ ನೋಡ್ದಂದ್ರ ಈ ಕಣ್ಣು ನೋಡಿರ್ತೀನ್ರಿ ನಾ ಹಿಂದ. ಇಲ್ಲ, ನಾ ಯಾಕೆ ಹೇಳ್ತೀನಪ್ಪ ಅಂತಾರ, ಈ ಸ್ಟೇಜಿನ ಮೇಲೆ ಬೇರು. ಹೌದು. ಇವತ್ತಿನ ದಿವಸ ನಾವಿಲ್ಲಿ ಬಂದ್ ಯಾರ ಅನ್ನ ಉಂಡಿದೇವು ಹಿಂಗೆ ಮಾತಾಡ್ಬೇಕಂತೇಳಿ ಬಂದೇವಂದ್ರೆ ಹಂಗೆ ಮಾತಾಡೋದಾಗಂಗಿಲ್ಲ. ಹೌದು. ತುಸಿ ಹೆಚ್ಚಕಮ್ಮ ಆಗೋದಿ ಹಂಗಾಗೈತಿ ಇವತ್ತಿನ ದಿವಸ ನಾ ಹಿಂಗೆ ಮಾತಾಡ್ಬೇಕಂತೇಳಿ ಪಣ ತೊಟ್ಟು ಬಂದಾರ ಹಂಗ ಮಾತಾಗಂಗಿಲ್ಲ. ಹೌದು. ಹೆಂಗ ಏರ್ಬೇಕು ಸ್ಟೇಜ್ ಅಪ್ಪ ಅಂತಾರ, ಅಮೋಘ ಮುತ್ತನ ಶಿವನ ಮಾಡ್ತೀನಿ. ಇವತ್ತ ಬಿದರಿ ಗ್ರಾಮದೊಳಗೆ ಈ ವೇದಿಕೆ ಮೇಲೆ ಹತ್ತಿನಪ್ಪ ಅಂತಂದ್ರ ನನಗೆ ತಿಳಿದಾಟ ಭಗವಂತ ಎಷ್ಟ ಬುದ್ಧಿ ಈ ತೊದಲು ನುಡಿಯಿಂದ ಆ ಭಗವಂತ ಅಮೋಘದ ಮುತ್ತ ಏನ್ ನುಡಿಸ್ತಾ ನೋಡು. ಹೌದು. ಆಟ ನುಡಿಬೇಕಂತ ಹೇಳಿ ನಿತ್ಯವಪ್ಪ ಅಂತಂದ್ರ ಆ ಫಳ್ಯದಾಗ ಅಮೋಘ ಸಿದ್ಧ ಮಾಳಿಂಗರಾಯ ಜಯಘೋಷಿ ಹೊಡಿಸೇ ಕಳಿಸ್ತಾರ. ಹೊಡಿಸಿ ಕಳಿಸ್ತಾನೋ ಒಗಿಸಿ ಕಳಿಸ್ತಾನ ಹೇಳಕ್ ಬರಂಗಿಲ್ಲ. ಯಾಕಪ್ಪ ಅಂತಾರ, ಒಗದನಂದ್ರು ಅವನೇ ಕಾರಣ, ಎಬ್ಸಿದಂದ್ರು ಅವನೇ ಕಾರಣ. ಹೌದು. ಹೌದಿಲ್ಲ? ಹೌದು. ಬಿದ್ದೇವಂದ್ರ ಅಮೋಘದ ಮುತ್ತಾಗಿ ಬೇದದು, ಗೆದ್ದೇವಂದ್ರ ಅಮೋಘದ ಮುತ್ತಾಗಿ ಜೈ ಅನ್ನೋದು ಹಿಂಗ ಮಾಡಬಾರ್ದು. ಹಂಗದು ಮನುಷ್ಯನ ಬಳಿ ಏನಿರ್ಬೇಕಪ್ಪ ಅಂತಾರ, ಒಂದು ಒಳ್ಳೆಯ ವಿಚಾರ ಇರಬೇಕು, ಒಳ್ಳೆಯ ಗುಣ ಇರ್ಬೇಕು. ಈಗ ಇನ್ನೊಂದು ಮಾತು ಕೇಳಿದ್ರ ಅವ್ರು ನಮ್ಮ ಗುರು ಯಾರು ಲಕ್ಷ್ಮಣ ಮಾಸ್ತರ್ ಅವರು ಏನ್ ಕೇಳಿದ್ರಪ್ಪ? ಲಕ್ಷ್ಮಣ ಸೌದಿ ಬಿಳಿಯಾನ ಸಿದ್ಧ ಹೋರಿ ಕೊಂತ ಬೀರು ಹಂಗ ಮಾತಾಡ್ಬಿಡು. ಹೌದು ಸರ್. ಹಂಗ ಸರ್ಗಳಿಗೆ ಹಂಗ ಮಾತಾಡ್ಬಾರ್ದು. ಸರ್ ಬಿಟ್ಟು ಏನೋ ನಲ್ರಿ ನಾ ಲಕ್ಷ್ಮಣ ಸೌದಿ ಅಂದಿಲ್ಲ. ಮತ್ತ ಹಂಗ ಲಕ್ಷ್ಮಣ ಸರ್ ಅಂದಿನ್ರಿ. ಹೆಂಗಂದ್ಯ? ಹಂಗ ಮಾತಾಡ್ಬಾರ್ದು. ಹಂಗ ಅಲ್ಲದಗದ. ಎಸ್, ಡನ್ ಡನ್. ಬಿಳಿಯಾನ ಸಿದ್ಧ ಮತ್ತು ಕೊಂತಾದೇವಿ ಮಗ ಇಂದಾಪುರ ಬುಳ್ಳೋಗ ಸಿದ್ಧ. ಇಂದಾಪುರ ಬುಳ್ಳೋಗ ಸಿದ್ಧ. ಇಂದಾಪುರ ಬುಳ್ಳೋಗ ಸಿದ್ಧಗ ಮುಂಡಾ ಸಕ್ಕದ. ಮುಂಡಾ ಸಕ್ಕದ. ನಮ್ಮ ಮಾಳಿಂಗರಾಯಗೂ ಮುಂಡಾ ಸಕ್ಕದ. ಹೌದು. ಮಾಳಿಂಗರಾಗ ಯಾಕೆ ಹಾಕದ ಅನ್ನೋದ್ರ ಬಗ್ಗೆ ಹೇಳಿದ್ರು ಅವ್ರು. ಇನ್ನು ನಿಮ್ಮ ಮಠಮನಿ ಒಳಗ ಅಮೋಘನ ಪರಂಪರೆಯೊಳಗೆ ಇಂದಾಪುರ ಬುಳ್ಳೋಗ ಸಿದ್ಧಗ ಮುಂಡಾ ಸಾಗಬೇಕಾದ್ರೆ ಏನ್ ಕಾರಣ? ಹೌದು. ಯಾಕೆ ಮುಂಡಾ ಸಾಕದ? ಯಾಕೆ ಮುಂಡಾ ಸಾಕದ ಅಂತೇಳಿ ಕೇಳಿದ್ರು. ಹೌದು. ಇಂದಾಪುರ ಬುಳ್ಳೋಗ ಸಿದ್ಧ ಭಕ್ತರನ್ನ ಉದ್ಧಾರ ಮಾಡ್ಕೊತ ಎಲ್ಲಿ ಹೋಗಿದ್ದಪ್ಪ ಅಂತಾರ, ಸಿಗನಾಪುರಕ್ಕೆ ಹೋಗಿದ್ದ. ಹೌದು. ಸಿಗನಾಪುರಕ್ಕೆ ಹೋದಂತ ಸಂದರ್ಭದೊಳಗ ಸಿಗನಾಪುರ ಪರ್ವತದೊಳಗ ಹೌದು ಅಲ್ಲೇನು ಮಹಾದೇವನ ದೇವಾಲಯ ಅದಲ್ಲ, ಆ ದೇವಾಲಯ ಒಂದು ಪವಿತ್ರ ಸ್ಥಾನದೊಳಗ ಬುಳ್ಳೋಗ ಸಿದ್ಧ ತಪಶ್ಚರ್ಯ ಕೂತ್ಬಿಟ್ಟ. ಹೌದು. 12 ವರ್ಷ ತಪಶ್ಚರ್ಯ ಮಾಡ್ದ. ಮಾಡಿದ ಬಳಿಕ ಅವನ ಭಕ್ತಿಗೆ ಮೆಚ್ಚಿ ಮಹಾದೇವ್ ಪ್ರತ್ಯಕ್ಷ ಆದ. ಹೌದು. ಪ್ರತ್ಯಕ್ಷ ಆದ ಕಾಲಕ್ಕ ಪ್ರತ್ಯಕ್ಷ ಆಗಿ ಮಹಾದೇವ್ ಬುಳ್ಳೋಗ ಸಿದ್ಧಗತ್ತಾನ. ಏನತ್ತಾನ? ಬುಳ್ಳೋಗ ಸಿದ್ಧ
ಹಾ ನಿನ್ನ ಭಕ್ತಿಗೆ ಮೆಚ್ಚಿದಿನ್ನ. ನಿನ್ನ ಭಕ್ತಿಗೆ ನಾ ಮೆಚ್ಚಿನಪ್ಪ, ಏನು ಕೇಳ್ಕೊತಿ ಕೇಳ್ಕೊ ಅಂದವ. ಹೌದು. ಅವಾಗ ಏನತ್ತನಪ್ಪ ಆತಾರ ಬುಳ್ಳೋಗ ಸಿದ್ಧ. ಏನತ್ತಾನೆಪ್ಪ ಬುಳ್ಳೋಗ ಸಿದ್ಧ? ಭಗವಂತ ನನಗೇನಾದ್ರು ನೀ ಕೊಡಾವಿದ್ಯಪ್ಪ ಆತಾರ. ಕೊಡಾವಿದ್ಯ ಅಂದ್ರ ಸೂರ್ಯ ಚಂದ್ರ ಇರುವವರೆಗೆ ನೆಲವೊಂದು ಗಂಗೆ ಹರುವವರೆಗೆ ಪಾರೊಂದು ಪೋರ್ ಇರುವವರೆಗೆ ಈ ಧರಣಿ ಮ್ಯಾಲೆ ನನ್ನ ಕೂನ್ ಉಳಿಬೇಕು ಅಂತದ್ ಏನಾದ್ರು ಕೊಡಾವಿದ್ಯಾರ ಕೊಡುವತ್ತಂದ. ಹೌದು. ವಾಜ್ಯ ಮಾಡದ್ರಿ. ಒಂದು ಹೂವಿನ ಹಾರ ಹಾಕ್ರಿ. ಆದ್ರಿ ಹಾ ಇದು ಅಲ್ರಿ ನಮ್ಮ ವಡ್ಡಿ ಹೊಲಾಗದ ನಡೆಯಂಗಲ್ರಿ ಇಂಥವು. ಅಡ್ಯಾಂಗಲ್ರಿ ಅವು. ನಾ ಕಡೆಗೆ ಇಮಲ್ ಚೀಟಿ ಹಾಕ್ರಿ. ಅವಾಗ ಈ ಭೂಮಿ ಮೇಲೆ ಏನಾದ್ರು ಕೂನ ಕೊಡವಿದ್ಯಾರ ಕೊಡುವತ್ತಂದ. ಹೌದು. ಅವಾಗ ಮಹಾದೇವತ್ತಾನ. ಏನತ್ತಾನೆಪ್ಪ? ಶಿಗನಾಪುರ ಮಹಾದೇವ್ ಏನತ್ತಾನೆಪ್ಪ? ವರ್ಷಕ್ಕೊಮ್ಮೆ ನನಗೆ ಹಗಲ ಮುಂಡಾಸ ಹಾಕದ, ನನ್ನ ಜೋಡಿ ನಿನಗೂ ಮುಂಡಾಸ ಮಾಡ್ತೇನೆ ಅಂತ ಹೇಳಿ ಶಿಗನಾಪುರ ಮಹಾದೇವ ಬುಳ್ಳೋಗ ಸಿದ್ಧಗ ವರದ ಹಸ್ತ ತಲೆ ಮೇಲೆ ಇಟ್ಟ ಅಲ್ಲಿಂದಗ ಬುಳ್ಳೋಗ ಸಿದ್ಧಗ ಮುಂಡಾಸ ಹಾಕದ. ಹೌದಪ್ಪ. ಹೌದು. ಇದು ನಮ್ಮ ಹಿರಿ ಕಲಾವಂತರ ಕೇಳಿರ್ತಕ್ಕಂಥ ಪ್ರಶ್ನೆಕ ನಮ್ಮ ಹಿರಿಯರು ಹೇಳ್ದಂಗ ನಾವು ಹಿಂಗ ಹೇಳಿವ್. ನಮ್ಮ ಹಿರಿಯರು ನಮ್ಮ ಮದುಗೊಂಡ ಮುತ್ಯಾರ ಹಂಗ ಹೇಳ್ಯಾರಲ್ಲ, ಹಂಗ ಹೇಳಿವ್. ಹಂಗ ಹೇಳೇವಿ. ಇದನ್ನ ಬಿಟ್ಟು ಬೇರೆ ಇದ್ರೆ ಹೇಳ್ಬೋದು, ಮತ್ತೆ ಬೇರೆ ಇದ್ರೆ ಹೇಳ್ಬೋದು ಅವರು. ಹೌದು. ಏನು ಮತ್ತೇನ್ರ ಕೇಳ್ಯಾರನ ಬರು ಆಯ್ತಲ್ಲ. ಹುಡುಗ ಏನ್ ಕೇಳ್ಯಾರೇನ ಹುಡುಗ? ಸ್ವಾಟ್ ಒಂದು ಹೊಡೆದಾರತ್ ನೋಡ್ರಿ. ಸೊಟ್ಟ ಹೊಡೆದ್ ಸಣ್ಣವ್ರಾಗ್ಯಾರ ಬರು ಅವರು. ಹೌದು. ಎಲ್ಲದ್ರಾಗೂ ದೊಡ್ಡವ್ರಾಗ್ಯದಕ್ಕರೆ ಸ್ವಾಟ್ನಾಗ ಸಣ್ಣ. ಅದು ಯಾಕೆ ಸಣ್ಣವ್ರಾದ್ರೆ ನನಗೂ ಗೊತ್ತಾಗೋಲ್ದಾಗ್ಯದ ಅದು. ಅದು ಬೇರು ಹೊಡ್ಯಾವ್ರು ಹೊಡೆದ್ರು ಸೊಟ್ಟ ಇಲ್ಲಿ ಹೊಡಿಬೇಕ್ರಿ. ಹೊಡ್ಯಾವ್ರು ಆಲಕ್ಕರೆ ಅವರು ಯಾಕೆ ಹೊಡೆದ್ರು ಅದು ನನಗೂ ವಿಚಿತ್ರ ಆಗಿಬಿಟ್ಟದ. ಹೊಡೆಯಲ್ಲಿ ಹೊಡೆದಿಲ್ರಿ ಅವರು ಸೊಡ್ಡ. ಯಾರಿಗೂನಪ್ಪ ನನಗ ತಿಳಿಯಲ್ರಿ. ಈ ಸೊಡ್ಡ ಪಾಠ ಬೇರು ಹೊಡೆದ್ರಿ ಏನಕ್ಕ ಸ್ವಾಟ್ ಮತ್ತೆ ಭಾಳ ಚಂದ ಹೊಡಿತಾರ ಸರ್. ಅಲ್ಲಿ ಹೊಡಿದಲ್ಲ ಬಿರು ಅದು. ಅವ್ರು ಹೆಂಗ್ ಹೊಡೆದಾರ ನನಗೂ ವಿಚಿತ್ರ ಆಕತ್ತದ ಅದು. ಅಕಸ್ಮಾತ್ ಹೊಡೆದ್ರ ಇಲ್ಲ ಅದು ಅನ್ನಕ್ ಹೋಗ್ಬೇಡ. ಭಗವಂತ ಬಾಯಿ ಕೊಟ್ಟಾನಂದ್ರ ಅದು ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಸಣ್ಣ ಸಣ್ಣ ಮಾತಾಡಿದ್ರ ಬೋರು ಸಣ್ಣವ್ರಕ್ಕೆ ನಾವು ತಿಳ್ಕೋಬೇಕು, ದೊಡ್ಡವ್ರ ಆಗ್ಬೇಕು ಮೊದಲ. ಹೌದು. ಅದು ಈ ಬಿದರಿ ಗ್ರಾಮಕ್ಕೆ ಬಂದೇವಂದ್ರ ಅವ್ರು ಎಟ್ ಹೇಳ್ಯಾರ ನೋಡ್ರಿ ಅಟ್ಟೆ ಕೆಲಸ ಮಾಡ್ಬೇಕು ನಾವು. ಹೌದು. ಹೆಚ್ಚಿಗೆ ಕೆಲಸ ಮಾಡಬಾರ್ದು. ಮಾಡ್ಬಾರ್ದು. ಹೌದಿಲ್ಲ? ಹೌದು. ಇನ್ನೊಂದು ಮಾತಂದ್ರ ಅವರು ಏನಂದ್ರಪ್ಪ? ಅಮೋಶನ ತಾಯಾರು ತಂದ್ಯಾರು ಬಂದ ಯಾರು ಬಳಗ ಯಾರು ಅವನ ಮಕ್ಳು ಯಾರು ಮೊಮ್ಮಕ್ಳು ಯಾರು ಹಿರಿಮಕ್ಳು ಯಾರು ಗಿರಿಮಕ್ಳು ಯಾರು ಜಡಿ ಮಕ್ಳು ಯಾರು ಇವ್ರನ್ನೆಲ್ಲ ಹೇಳ್ಬೇಕಂತೇಳಿ ಹೇಳ್ಯಾರ ಅವರು. ಹಿಂಗ್ ಕೇಳಿದ್ರ ಅವರು. ಹೌದು. ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನೋಡು ಅಟ್ಟು ಹೊಡೆದು ಬರು. ಹೌದು. ನಮ್ಮದೇ ಆದಂತ ನಮ್ಮ ಮದಗೊಂಡ ಮುತ್ಯಾರವ್ರು ಒಂದು ಗ್ರಂಥ ಬರ್ದಾರ. ಆ ಗ್ರಂಥದಾಗ ಏನದಲ್ಲ ಅದನ್ನ ಹೇಳವ್ರು ನಾವು. ಅದ ಅಟ್ಟ ಹೇಳವ್ರು ನಾವು. ಇನ್ನು ಹುಟ್ಟಿಸುವಂದ ನಮಗ್ ಹೇಳುದಾಗಂಗಲ್ಲ. ಹೌದು. ಅಡ್ ತಾಕತ್ತು ಇಲ್ಲ ನಮ್ಮಲ್ಲಿ. ಆ ತಾಕತ್ತು ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರ ಇಲ್ಲ ಹಂಗ ನಮ್ಮಲ್ಲಿ. ಹೌದು. ನಮ್ಮ ಗುರು ಮದಗೊಂಡ ಮತ್ತೆ ಏನು ಬರ್ದಲ್ಲ ಅದ್ರ ಪ್ರಕಾರ ಹೆಂಗಪ್ಪ ಆತಾರ ಅಮೋಘ ಸಿದ್ಧ 7 ಯುಗದೊಳಗೆ ಭಕ್ತಿ ಮಾಡಿ 7 ಅವತಾರಗಳ ಮುಗಿದ ಬಳಕ ಶಿವನಿಗೆ ಗದ್ದಿಗೆ ಮೇಲೆ ಸಣ್ಣ ಕೂಸು ಕೈಕಾಲು ಬಿಚ್ಚಿ ಆಡಕತ್ತಿದ್ದ. ಹೌದು. ಅವಾಗ ಪಾರ್ವತಿ ದೇವಿ ಆ ಕೂಸಿನ ನೋಡಿ ಎತ್ತಿ ಮುದ್ದಾಡಿ ಭಗವಂತ ಅಂದ್ರು. ಏನಂದಪ್ಪ? ಭಗವಂತ ನಿನ್ನ ಗದ್ದಿ ಮೇಲೆ ಒಂದು ಸಣ್ಣ ಕೂಸು ಕೈಕಾಲು ಬಿಚ್ಚಿ ಆಡಕತ್ತದ. ಹೌದು. ಈ ಕೂಸು ಯಾರ್ದ ಹೇಳಿ ಕೇಳಿದಳು. ಅವಾಗ ಭಗವಂತ ಹೇಳ್ತಾನ ಪಾರ್ವತಿ, ಪರಮಾತ್ಮ ಹೇಳ್ತಾನ ಪಾರ್ವತಿ ಅದು ಯಾರ ಮಗನೂ ಅಲ್ಲ ನಮ್ಮ ಮಗನ ಅದಾನವ. ಹೌದಾ? ತಂದಾಗ ಪಾರ್ವತಿ ಖುಷಿ ಹಾಕದ. ಹೌದು. ಅವಾಗ ಭಗವಂತ ಕೇಳ್ತಾಳ ಏನಂತೆಪ್ಪ? ಭಗವಂತ ಈ ಖುಷಿನ ಹೆಸರ ಏನ್ ಇಡುನು ಅಂತಂದಳು. ಅವ ಹೇಳ್ತಾನ ಭಗವಂತ ಏನ್ ಹೇಳ್ದಪ್ಪ? ಪಾರ್ವತಿ ಅವ 7 ಯುಗದೊಳಗೆ ಹುಟ್ಟಿ 7 ಅವತಾರಗಳನ್ನ ತಾಳಿ 7 ಯುಗದಾಗ ನಾನು ಸೇವಾ ಮಾಡ್ಯಾನ, ಅಮೋಘವಾದ ಭಕ್ತಿ ಮಾಡ್ಯಾನ. ಹೌದು. ಆದ ಕಾರಣ ಅವಂಗ ಅಮೋಘ ಸಿದ್ಧ ಅಂತೇಳಿ ಹೆಸರಿಡು ಅಂದ. ಹೌದಪ್ಪ. ಹೌದು. ಅವಾಗ ಪಾರ್ವತ ದೇವಿ ಆ ಖುಷಿಗೆ ಅಮೋಘ ಅಂತೇಳಿ ಹೆಸರಿಟ್ಟ. ಹೌದು. ಬಟ್ಟಿದ ಖುಷಿನ ಬೆಟ್ಟದಂಗ ಬೆಳೆಸಿಳು. ಮಗನ ಮೇಲೆ ಪ್ರೀತಿ ಹಚ್ಚಾಗಿ ಮಗನಿಗೆ ಕೇಳಿದಳು ಪಾರ್ವತಿ. ಯಾರತ್ ಕೇಳಿದಳು? ಮಗು ಅಮೋಘ ಸಿದ್ಧ. ಎಲ್ಲೋ ಮಗನೇ ಅಮೋಘ ಸಿದ್ಧ, ಹೌದು, ನಿನ್ನ ಭಕ್ತಿ ತಾಯಿ ಮೇಲೆ ಹಚ್ಚದು ಅಥವಾ ಗುರುವಿನ ಮೇಲೆ ಹಚ್ಚದು? ಅವಾಗ ಕೇಳಿದಳು. ಅಮೋಘ ಸಿದ್ಧ ಏನ್ ಹೇಳ್ದ? ಅಮೋಘ ಸಿದ್ಧ ಮತ್ತೆ ಅತ್ತನ ಯವ್ವ ನನ್ನ ಗುರು ಸೇವಾ ಹೆಚ್ಚಂದವ. ಹರಾಮನಂದ್ರ ಗುರು ಕಾಯವದಾನ, ಗುರುವೇ ಹೆಚ್ಚು ನನಗತ್ ಹೇಳಿ ಗುರು ಸೇವಾ ಹೆಚ್ಚಂದ ಕಾಲಕ್ಕ ತಾಯಿ ಹೊಟ್ಟೆನ ಕಿತ್ತಿ ಬಂದಂಗಾಯ್ತು, ಮುಗಲರದ ಮೇಲೆ ಬಿದ್ದಂಗಾಯ್ತು, ತುಂಬಿದ ಹೊಟ್ಟೆ ತುಂಬ್ದಂಗಾಯ್ತು. ಹೌದು. ಇಷ್ಟು ದಿನ ಇವನು ಜೋಪಾನ ಮಾಡಿದಕ್ಕೆ ಇವತ್ತು ನನ್ನ ಬಿಟ್ಟು ಗುರು ಸೇವಾ ಹೆಚ್ಚು ಮಾಡಿನ ತಿಳ್ಕೊಂಡ ಮಗನ ಮೇಲೆ ಸಿಟ್ಟಿಗೇರಿ ಮಗನಿಗೆ ಎತ್ತಾಳ.
ಹಾ ಏನತ್ತಾಳೋ ನಾ ಯಾವಾಗ ನೀ ಗುರು ಸೇವಾ ಹೆಚ್ಚು ಮಾಡಿ ಅಂದ ಕಾಲಕ್ಕೆ ನೀನು ಗುರು ಸೇವಾಕ್ಕಾಗಿ ಹುಳ ಮುಡ್ಲಾರ ಹೂವ ಕಪ್ ಮುಡ್ಲಾರ ಸಿತ್ತಳವನ್ನ ತಂದು ನೀ ಗುರುವಿನ ಸೇವಾ ಮಾಡಿದ್ದೆ ಕರೆ ಆದ್ರ ಖರೆ ಆದ್ರ ನೀ ಕರೆ ನಿಜವಾದ ಗುರುವಿನ ಶಿಷ್ಯ ಮಗ ತಿಳ್ಕೊತೀನಿ ಅಂದಳು. ಹೌದು. ಅವಾಗ ತಾಯಿ ಇಟ್ಟಂತ ಪರೀಕ್ಷೆ ಒಳಗ ಮುಗಿಸಿದ ಪಾಸ್ ಆಗಿ ಮಾನವರು ಉದ್ಧಾರಕ್ಕಾಗಿ ಮರ್ತ ಲೋಕಕ್ಕೆ ಬರುವಂತ ಸಂದರ್ಭದೊಳಗ ಭಗವಂತ ಸರ್ವ ಸಾಹಿತ್ಯಗಳನ್ನ ಅಮೋಘಸಿದ್ದು ಕೊಡ್ತಾನ. ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡೋಗ ಭಾಗ್ಯ ಬಂಜಿಗೆ ತೊಟ್ಲ ಮಳಿ ಕೀಲಿ ಬೆಳಿಕಿಲ್ಲ ಒಡ್ಡೋಲು ಶಿವತನ ಕಂಚಿನ ಕೈತಾಳ ನಂದಿ ಮುಂದ್ ಮಾಡ್ಕೊಂಡ್ ತಂದಿ ಹಿಂದ್ ಮಾಡ್ಕೊಂಡ್ ಬೈಲು ಬುತ್ತಾಳ ಸಿದ್ದನ ಕರ್ಕೊಂಡ್ ಎಲ್ಲಿ ಬಂದ್ ಇಳದಪ್ಪ ಅಮೋಘದ ಮುತ್ಯ ಈ ಮರ್ತ ಲೋಕಕ್ಕೆ ಇಳಿದ. ಮರ್ತ ಲೋಕಕ್ಕೆ ಇಳಿದು ಈ ಮರ್ತ ಲೋಕಕ್ಕೆ ಇಳಿದ ಬಳಕ ಮುಂದ ನರುಟಿ ನಾಗರಾಯಗೌಡನು ಮಗಳ ಪದ್ಮಾವತಿಯ ಲಗ್ನ ಆಗಿ ಅಮೋಘದಾಗ 4 ಮಂದಿ ಹುಟ್ಟಿ ಬಂದ್ರ ಮಕ್ಕಳು. ಹೌದು. 4 ಮಂದಿ ಮಕ್ಕಳಿಗಿಂತ ಮುಂಚಿತವಾಗಿ 3 ಮಂದಿ ಪುಣ್ಯದ ಮಕ್ಕಳಿದ್ರು. ಪುಣ್ಯದ ಮಕ್ಕಳು 4 ಮಂದಿಗೆ 21 ಮಂದಿಗೆ 101 ಮಂದಿಗೆ 1700 ಮಂದಿ ಸಿದ್ರು. 1700 ಮಂದಿಗೆ ಹಿಂಗ ಶತಕೋಟಿ ಸಿದ್ರು. ಹಿಂಗ ಪರಂಪರೆ ಹಿಂಗ ಬೆಳೆದದ ಅಂತೇಳಿ ನಮ್ಮ ಮುತ್ಯಾರು ಹೇಳ್ಕೊತ ಬಂದಾರ. ಅದೇ ಪ್ರಕಾರ ನಾವು ಹೇಳ್ಕೊತ ಹೊಂಟೇವಿ. ಹೌದು. ಅವ್ರಿಗೆ ಅವಂಗ ಅಮೋಷದಿಗೆ ಯಾರ ಜಾತಿ ಹೆಣ ತಗದ ಇವೆಲ್ಲ ನಮ್ಮ ಮುತ್ಯಾರು ಬರ್ದಿಲ್ರಿ. ಅದ್ರಾಗ ಬರ್ದಿಲ್ಲ. ನಮ್ಮ ಮುತ್ಯಾರು ಬರ್ದಿಲ್ಲ, ನಮಗ್ ಗೊತ್ತೂ ಇಲ್ಲ ಅವು. ಹೌದು. ಮತ್ತೆ ನೀವು ಅಗ್ಗದಿ ಕೇಳಬೇಕಂತ ತಿಳ್ಕೊತೀರಿ ಅಂದ್ರೆ ನಾ ಹೇಳೋರು ಅಲ್ಲ. ನಮಗೂ ಬರೋದು ಇಲ್ಲ. ನಮಗ ಬರುದು ಇಲ್ಲ. ಮತ್ತ ಯಾಕ್ರಿ ಎದಕ್ಕಿದ್ದ ಹೇಳೋದು ಅದಕ್ಕೆ ನಾ ಎಲ್ಲಾರ್ದು ಹೇಳ್ತೇವ್ರಿ. ನಮ್ಮ ಅಪ್ಪನ ಒಟ್ಟ ನಮ್ಮ ಮುತ್ಯಾರ ಏನು ಬರ್ದಿಟ್ಟಾರ ಅದನ್ನ ಹೇಳ್ತೇವ್. ಕರೆ ಬರೀಲಾರ್ದು ಒಟ್ಟ ಹೇಳಂಗಲ್ಲ ನಾವು. ಹೌದು. ನಮ್ಮ ಗುರು ಮಧುಗೊಂಡ ಮುತ್ಯ ಏನು ಪುಸ್ತಕದಾಗ ಬರ್ದಿಟ್ಟ ನೋಡು ಅಟ್ಟೆ ಹೇಳೋರು ನಾವು. ಯಾವರ ಇನ್ನೊಂದು ಬುಕ್ದಾಗ ಏನ್ರ ಬರ್ದಿದ್ನಂದ್ರ ಅದನ್ನ ನಾವು ಹೇಳೋರ ಅಲ್ಲ. ಹೌದಾ? ಅದು ನಮ್ಮ ಪರಂಪರೆ ಒಳಗ ನಾನು ತಲೆಯಾಗೂ ಇಲ್ಲ. ಹೌದಾ? ಹಿಂಗಾದ್ರಿ ಲಕ್ಷ್ಮಣ ಸರ್ ಅವ್ರ ನಮ್ಮ ಮಾತ ಇನ್ನ ಲಕ್ಷ್ಮಣ ಸರ್ ಅವ್ರಿಗೆ ನಾವು ಕೇಳ್ಬೇಕಲ್ರಿ. ಕೇಳಬೇಕಲ್ಲ. ಕಲ್ಲಾಕ ಕಡಬು ಕೊಟ್ಟಾಳ ಅಂದ್ರ ಮಲ್ಲಾಕ ಒಂದ್ ದೋಸೆ ಕೊಡ್ಬೇಕೆ. ತೂತಿಂದು ಕೊಡುನತ್ತ ದೋಸೆ ಕೊಡ್ಬೇಡ್ರಿ ಇವ್ರಿಗೆ. ಧಾಮಧಾಮ ಕಡಬು ಕೊಡ್ರಿ. ಹಿಂಗಂದ್ರ ನಾವು ಸಣ್ಣವ್ರಕ್ಕೆ ಒಬ್ರು ಒಟ್ಟ ಗೊತ್ತಾಗಲ್ ನಿನಗ. ಹಂಗ ಮಾತಾಡ್ಬಾರ್ದು. ಹಂಗ ಮಾತಲ್ಲವು ಸರ್ ಮ್ಯಾಗ ಸ್ವತಾದ್ರಿ. ನಮ್ಮ ಸರ್ ಅದಾರ ಅವ್ರು. ಇಲ್ಲಿ ಇಟ್ಕೊಂಡಿನ ಈ ಮಾತು ಸಣ್ಣ ಮೇಳದಾಗ ಹೋದಾಗ ಮಾತಾಡಿ ನೀನು. ಹೌದು. ಆ ಕಡೆ ಬ್ಯಾರೆ ಮೇಳಿಗೆ ಹೋಗಿರ್ತಿಯಲ್ಲ ಅಂತ ದೊಡ್ಡ ಗುರುಗಳ ಬಗ್ಗೆ ಹಂಗ ಹಗರ್ ಮಾತಾಡಬಾರ್ದು. ಹೌದಲ್ಲ? ಈ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿಪ್ಪ? ಈ ಸದ್ಯ ನಮ್ಮ ಪರಂಪರೆ ಒಳಗ ಬುಳ್ಳೋಗ ಸಿದ್ದಾಗ ಹಗಲು ಬಾರಾಕ ಮುಂಡಾಸಾಕದ ಮಾದೇವನ ಜೋಡಿ. ಹಗಲು ಬಾರಾಕ ಮುಂಡಾಸಾತ ಬುಳ್ಳೋಗ ಸಿದ್ದಾಗ ಹಾಕದ. ಹೌದು. ಮತ್ತ ವರ್ಷಕ್ಕೊಮ್ಮೆ ದೇವಳಿಗೆ ಹಬ್ಬದ ದಿವಸ ಮಾಳಿಂಗರಾಯಿಗೂ ಮುಂಡಾಸಾಕದ. ಹಾಕದಪ್ಪ. ಹೌದಲ್ಲ? ಹೌದು. ಇಲ್ಲಿ ಒಂದು ಪ್ರಶ್ನೆ ಏನದ ಪುಣ್ಯಾತ್ಮರಿ ಅಂದ್ರ ಏನ್ ಕೇಳೋರದ್ರಿ? ನಮ್ಮ ಇಂದಾಪುರ ಬುಳ್ಳೋಗ ಸಿದ್ದಾಗ ಹಗಲು ಬಾರಾಕ ಮುಂಡಾಸಾಕದ. ಹಾಕದ. ಹೌದಲ್ಲ? ಹೌದು. ಯಾಕೆ ಹಗಲ್ ಹಾಕದ ಅಂದ್ರ ಯಾಕೆ ಹಾಕದ್ರಿ? ಮಾದೇವ್ ಹೇಳಿದ ಅವಂಗ ಏನತ್ತ? ವರ್ಷಕ್ಕೊಮ್ಮೆ ನನಗ ಹಗಲು ಬಾರಾಕ ಮುಂಡಾಸಾಕದ. ಹೌದು. ಸನ್ಮಾನ ಫೋಟೋ ಹೊಡ್ರಿ. ಹಗಲ ನಮ್ ಬುಳ್ಳೋಗಿಸಿದಾಗ ಹಾಕದ, ರಾತ್ರಿ ಅವ್ರ ಮಾಳಿಂಗರಾಗ ಹಾಕದ. ಹೌದು. ಭಗವಂತ ಕೊಡ್ಬೇಕಾದ್ರ ವಿಚಾರ ಮಾಡುವಂತ ಮಾತ. ಹೌದು. ಈ ಸದ್ಯ ದೇವ್ರ ಏನ್ರ ಮಾಡಿ ಹೋಗ್ಬೇಕಂದ್ರ ನಮ್ಮ ಕಣ್ಣಿಗೆ ಗೊತ್ತಾಲಾರಂಗ ಮಾಡಿ ಹೋಗ್ಬಿಡ್ತಾನ ದೇವ್ರ. ಹೌದು. ಅದ್ ಹಗಲತ್ತರ ಇರ್ಲಿ ರಾತ್ರಿಯರ ಇರ್ಲಿ. ಇರ್ಲಿ. ಹೌದಲ್ಲ? ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ ಕೇಳೋರದ್ರಿ? ಭಗವಂತ ಕೈಲಾಸದಿಂದ ಬಂದು ಮುಂಡಾಸ ಮಾಡ್ತಾನ ಮಾಳಿಂಗರಾಗ. ಹೌದು, ಮಾಡ್ತಾನೋ. ರಾತ್ರಿನೇ ಯಾಕೆ ಮಾಡ್ತಾನ? ಇದು ಒಂದು ಪ್ರಶ್ನೆ. ಹೌದು. ಹೌದಿಲ್ಲ? ಹೌದು. ಇನ್ನ ಜಕ್ಕಪ್ಪ ಮತ್ತು ಮಾಳಪ್ಪನ ತಂದಿ. ಹೌದು. ಅರಸ ತುಕ್ಕಾಪ್ರಾಯನ. ಹೌದಲ್ರಿ? ಹೌದು. ಆ ತುಕ್ಕಾಪ್ರಾಯ ತನ್ನ ಬಾಣ ತಗೊಂಡ ತಾನೇ ಹೊಡ್ಕೊಂಡ. ಹೊಡ್ಕೊಂಡಲ್ಲಪ್ಪ. 700 ಬ್ಯಾಡ್ರು ಮುಟ್ಟಿ ಹೊಡಿತಾರ ಅಂತ ಹೇಳಿ ನಮ್ಮ ಜಾತಿಗೆ ಬಟ್ಟ ಬರ್ತದ, ಕುಲಕ್ಕೆ ಬಟ್ಟ ಬರ್ತದ ಅಂತ ಹೇಳಿ ಸ್ವಾಮರೇಗೌಡ ತನ್ನ ಬಾಣ ತಾನೇ ಹೊಡ್ಕೊಂಡು ಪ್ರಾಣ ಬಿಟ್ಟಾನ ಸಂಗಮನಾಥನ ಮುರಿಯಾಗ. ತುಕ್ಕಾಪ್ರಾಯ ಅವ್ರು ಮುಟ್ಟಿ ಹೊಡಿತಾರ ಬಾ ಅಂತ ಹೇಳಿ. ಹೌದು. ಹೌದಿಲ್ಲ? ಹೌದು. ಇದಕ್ಕಾಗಿ ತನ್ನ ಬಾಣ ತಾನೇ ಹೊಡ್ಕೊಂಡ ನಾನು. ಹೌದು. ಹೌದಿಲ್ಲ? ಹೌದು. ಈಗ ವಿಚಾರ ಮಾಡುವಂತ ಮಾತ ಏನಂತ ವಿಚಾರ ಮಾಡ್ತೀರಿ? ಅವ್ರು ಮುಟ್ಟಿ ಹೊಡಿಯಲ್ರಿ ಅಕ್ಕ. ನಾ ಇಲ್ಲಿಂದ ಕಡ್ಯಾಕ್ ಆಗಿ ಬಿಡ್ಬೇಕಂತ ಕಡ್ಯಾಕ್ ಆಗ್ಬೇಕು. ಯಾಕೆ ಆಗಲಿಲ್ಲ? ಯಾಕೆ ತನ್ನ ಬಾಣ ತಗೊಂಡು ತಾನೇ ಹೊಡ್ಕೊಂಡ. ಹೌದು. ಕಡ್ಯಾಕಾಗಿ ಹೋಗ್ಬೇಕಾಗಿತ್ತು. ಹೌದಾ? ಅವ್ರ ಬಲ್ಲಿ ಸುಖದ ಕೋಳಲ ಮತ್ತು ದುಃಖದ ಕೋಳಲ ಅಂತೇಳಿ ಇರ್ತಿದ್ದು.
ಅಕಸ್ಮಾತ್ ಆ ಒಂದು ಬಾಣ ಬಿಟ್ಟಿದಂದ್ರೆ 700 ಬ್ಯಾಡ್ರ ಪ್ರಾಣ ಹೊಡಿತಿತ್ತ ಅಂತ ಬಾಣಿನಂತ ತಾಕತ್ತು ಇತ್ತ ಖರೆ ಇದ್ದು ಕರೆ ಆದ್ರೆ ಅದೇ ಬಾಣ ಹೊಡ್ಕೊಂಡು ಪ್ರಾಣ ಯಾಕೆ ಬಿಟ್ಟ? ಇಟ್ಟೊಂದು ಪ್ರಶ್ನೆ ಅದ. ಹೌದು, ಇನ್ನು ಭಾಳ ಮಾತಾಡೋದು ಬೇಡ. ಯಥಾ ಪ್ರಕಾರ ಒಂದು ಅಗದಿ ಸಣ್ಣ 4 ನುಡಿ ಚಾಲ್ ಹಾಡಿ ನಮ್ಮ ಹಿರಿ ಕಲಾವಂತರಿಗೆ ಪಾಳೆ ಪಾಳೆ ಕೊಡೋನು. ಮುಂದಿನ ಸಂಧಿಗೆ ನಮ್ಮ ಸರ್ ಅವರು ಹೆಂಗ ಮಾತಾಡ್ತಾರ ಹಂಗ ಹೋಗೋಣ ಅಂತೇಳಿ ವಿನಂತಿ ಮಾಡ್ಕೊಂಡ ಮಾಡ್ಕೊಂಡ ಈಗ ಒಂದು ಚಾಲ್ ಹಾಡಿ ಕಲಾವಂತರಿಗೆ